ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಇಂದಿನ ತರಗತಿಯಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ತರಗತಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲೂ ಕೂಡ PSI ಕ್ವೆಶನ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾವುದಕ್ಕಾಗಿಯಪ್ಪ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಒಂದು ಯೂಸ್ ಆಗಲಿ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಡೇ 6 ಆಗಿರುತ್ತೆ. ಅಂದರೆ ನಾವು ಹಿಂದಿನ 5 ದಿನದ ತರಗತಿಯನ್ನು ಮಾಡಿದ್ದೀವಿ. ಇವತ್ತು ಡೇ 6ನ ಕ್ಲಾಸ್ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 101 ನೋಡಿ, ಇಲ್ಲಿ ನೋಡಿ, ಕ್ಲಿಯೋಪಾತ್ರ ಸಂಬಂಧಿಸಿರುವುದು ಡ್ಯಾಶ್ ಅಂತ ಇದೆ. ಅಂದ್ರೆ ಇಲ್ಲಿ ಕೆಳಗೆ ಏನ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರಪ್ಪ ಅಂದ್ರೆ ದೇಶಗಳ ಹೆಸರು ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ನಾವೇನ್ ತಿಳ್ಕೊಬೇಕಪ್ಪ ಅಂದ್ರೆ ಕ್ಲಿಯೋಪಾತ್ರ ಯಾವ ದೇಶದವರು ಅಂತೇಳಿ ನಾವು ತಿಳ್ಕೊಂಡು ಆನ್ಸರ್ ಮಾಡಬೇಕು. ಕ್ಲಿಯೋಪಾತ್ರ ಯಾವ ದೇಶದವರಪ್ಪ ಅಂದ್ರೆ ಈಜಿಪ್ಟ್ ದೇಶದವರು. ಯಾವ ದೇಶದವರು? ಈಜಿಪ್ಟ್ ದೇಶದವರು. ಮುಂದಿನ ಪ್ರಶ್ನೆ, ವಾಸ್ಕೋಡ ಗಾಮ ಯಾವ ದೇಶದವರು? ನೋಡಿ, ವಾಸ್ಕೋಡ ಗಾಮ ಎಂಬ ನಾವಿಕ ಯಾವ ದೇಶದವರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದ್ರೆ ಇವರು ಪೋರ್ಚುಗಲ್ ದೇಶದ ನಾವಿಕ. ಹಾಗಾದ್ರೆ ವಾಸ್ಕೋಡ ಗಾಮ ಅವರ ಬಗ್ಗೆ ನೋಡ್ತಾ ಬರೋದಾದ್ರೆ ಇವರು ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿತಾರೆ. ಭಾರತಕ್ಕೆ ಏನ್ ಕಂಡುಹಿಡಿತಾರೆ ಇವರು? ಜಲಮಾರ್ಗವನ್ನ ಕಂಡುಹಿಡಿತಾರೆ. ಅಂದ್ರೆ 1453ರಲ್ಲಿ ನಮ್ಗೆ ಯುರೋಪಿಯನ್ನರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಭಾರತಕ್ಕೆ ಬರ್ಬೇಕಾದ್ರೆ ಒಂದು ಜಲಮಾರ್ಗವನ್ನ ಬಳಕೆ ಮಾಡ್ತಿದ್ರು. ಯಾವ್ದಪ್ಪ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂತ ಬರ್ತದೆ. ಕಾನ್ಸ್ಟಾಂಟಿನೋಪಲ್. ಆ ಕಾನ್ಸ್ಟಾಂಟಿನೋಪಲ್ ನಮ್ಮ ನಗರವನ್ನ 1453ರಲ್ಲಿ ಯಾರಪ್ಪ ಅಂದ್ರೆ ಆಟೋಮನ್ ಟರ್ಕರು. ಯಾರು? ಆಟೋಮನ್ ಟರ್ಕರು ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ವಶಪಡಿಸ್ಕೋತಾರ. ಯಾವ ಒಂದು ಮಾರ್ಗವನ್ನ ಅಥವಾ ಯಾವ ನಗರವನ್ನ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಎಂಬ ನಗರವನ್ನ. ಆ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಏನ್ ಮಾಡ್ತಾ ಇದ್ರು? ಯುರೋಪಿಯನ್ನರು ಭಾರತಕ್ಕೆ ಬರ್ತಾ ಇದ್ರು. ಅದನ್ನ ಯಾವಾಗ ಟರ್ಕರು ವಶಪಡಿಸ್ಕೋತಾರಲ್ಲ ಆ ಟೈಮ್ ನಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಬೇಕಂತ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಹೆಚ್ಚಾದ ಮಸಾಲೆ ಪದಾರ್ಥಗಳು ಇದ್ವು. ಆ ಮಸಾಲೆ ಪದಾರ್ಥಗಳನ್ನ ಅವರಿಗೆ ಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಅವ್ರು ಜಾಸ್ತಿ ವೆಜ್ ಅಂದ್ರೆ ನಾನ್ ವೆಜ್ ಪ್ರಿಯರು ಅವರು. ಅದಕ್ಕಾಗಿ ಜಾಸ್ತಿ ಮಸಾಲೆ ಪದಾರ್ಥಗಳು ಬೇಕಾಗಿತ್ತು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಬೇಕಂತೇಳಿ ಅವರು ಜಲಮಾರ್ಗವನ್ನ ಕಂಡುಹಿಡಿಯಕ್ಕೆ ಕೆಲವೊಂದಿಷ್ಟು ನಾವಿಕರಿಗೆ ಪ್ರೋತ್ಸಾಹ ನೀಡ್ತಾರೆ. ಅದರಲ್ಲೂ ಕೂಡ ಪೋರ್ಚುಗಲ್ ದೇಶದ ನಾವಿಕವಾದಂತ ಯಾರು? ವಾಸ್ಕೋಡ ಗಾಮ. ಈ ವಾಸ್ಕೋಡ ಗಾಮ ಏನ್ ಮಾಡ್ತಾನಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ 1498ರಲ್ಲಿ 1498 ಮೇ 17ರಂದು ಯಾವ ಪ್ಲೇಸಿಗೆ ಬರ್ತಾನಪ್ಪ ಅಂದ್ರೆ ಕೇರಳದ ಕಲ್ಲಿಕೋಟೆಗೆ ಬರ್ತಾನೆ. ಎಲ್ಲಿ? ಕೇರಳದ ಕಲ್ಲಿಕೋಟೆಗೆ 1498 ಮೇ 17ರಂದು ಈ ವಾಸ್ಕೋಡ ಗಾಮ ಬರ್ತಾನೆ. ಈ ಯಾವ ದೇಶದವಪ್ಪ ಅಂದ್ರೆ ಪೋರ್ಚುಗಲ್ ದೇಶದ ನಾವಿಕ. ಹಾಗಾದ್ರೆ ನಮ್ಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ವಾಸ್ಕೋಡ ಗಾಮ ಅಂತ ನಿಮಗೆ ಗೊತ್ತಿರಬೇಕು. ಓಕೆನಾ? ನೆಕ್ಸ್ಟ್, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ತಾಸ್ಕೆಂಟ್ ಒಪ್ಪಂದದ ಸಮಯದಲ್ಲಿ ಇದ್ದ ಪಾಕಿಸ್ತಾನದ ಅಧ್ಯಕ್ಷರು ಯಾರು? ನೋಡಿ, ಭಾರತ ಮತ್ತು ಪಾಕಿಸ್ತಾನಿ ನಡುವೆ ಯುದ್ಧ ನಡೀತಿತ್ತಲ್ಲ ಆ ಟೈಮ್ನಲ್ಲಿ ಒಂದು ಒಪ್ಪಂದ ಆಗ್ತಿತ್ತು. ಅದು ತಾಸ್ಕೆಂಟ್ ಒಪ್ಪಂದ. ಹಾಗಾದ್ರೆ ತಾಸ್ಕೆಂಟ್ ಅವಾಗ ಯಾವ ಪ್ರದೇಶದಲ್ಲಿತ್ತು ಅಂದ್ರೆ USSR ಅಂತೇಳಿ ಏನ್ ರಷ್ಯಾದ ಒಂದು ಒಕ್ಕೂಟ ಇತ್ತಲ್ಲ ಆ ಒಕ್ಕೂಟದಲ್ಲಿ ಒಂದು ಪ್ರದೇಶ ಇತ್ತು ತಾಸ್ಕೆಂಟ್. ಆ ತಾಸ್ಕೆಂಟ್ ನಲ್ಲಿ ನಡೆದಂತ ಒಪ್ಪಂದಕ್ಕೆ ನಾವು ತಾಸ್ಕೆಂಟ್ ಒಪ್ಪಂದ ಅಂತ ಕರಿತೀವಿ. ಆ ಸಮಯದಲ್ಲಿ ಪಾಕಿಸ್ತಾನದ ಅಧ್ಯಕ್ಷರೇ ಯಾರಾಗಿದ್ರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದ್ರೆ ಅಯೂಬ್ ಖಾನ್ ಅವರಾಗಿದ್ರು. ಯಾರು? ಅಯೂಬ್ ಖಾನ್. ಹಾಗಾದ್ರೆ ಈ ತಾಸ್ಕೆಂಟ್ ಒಪ್ಪಂದದಲ್ಲಿ ನಮ್ಮ ಭಾರತದ ಪ್ರಧಾನಿ ಯಾರಾಗಿರ್ತಾರಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾರಾಗಿರ್ತಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರು 1966ರಲ್ಲಿ ಈ ತಾಸ್ಕೆಂಟ್ ಒಪ್ಪಂದ ನಡೀತೈತಿ. ಅದರಲ್ಲೂ ಕೂಡ ಇವ್ರು ನಿಧನರಾದ ಯಾವಾಗ ಅಂದ್ರೆ 1966 ಜನವರಿ 10ಕ್ಕೆ ಏನಾಗ್ತಾರಪ್ಪ ಅಂದ್ರೆ ಇವರು ನಿಧನ ಆಗ್ತಾರೆ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲ್ಲಿ ರಷ್ಯಾ ದೇಶದಲ್ಲಿ ನಿಧನ ಆಗ್ತಾರೆ. ಅಂದ್ರೆ ತಾಸ್ಕೆಂಟ್ ನಲ್ಲಿ ನಿಧನ ಆಗ್ತಾರೆ. ಹೌದಾ? ಹಾಗಾದ್ರೆ ನಿಮ್ ಪ್ರಶ್ನೆ ಇನ್ನೊಂದು ರೀತಿ ಕೇಳಬಹುದು. ಏನಪ್ಪಾ ಅಂದ್ರೆ ದೇಶದ ಹೊರಗೆ ನಿಧನ ಹೊಂದಿದ ಮೊದಲ ಪ್ರಧಾನಿ ಯಾರತ್ತೆ ಪ್ರಶ್ನೆ ಕೇಳಿದ್ರೆ ನೀವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳ್ಬೇಕು. ನೋಡಿ, ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು, ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೆಕ್ಸ್ಟ್ ಇವ್ರ ನಂತರ ಯಾರು ಬರ್ತಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಅವರು ಬರ್ತಾರೆ. ಯಾರು? ಇಂದಿರಾ ಗಾಂಧಿ. ಇವರು ಮೂರನೇ ಪ್ರಧಾನಿ, ದೇಶದ ಮೂರನೇ ಪ್ರಧಾನಿ. ಹಾಗೂ ಇವರು ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿ. ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿ. ಹಾಗಾದ್ರೆ ಇಂದಿರಾ ಗಾಂಧಿ ಅವರು ಯಾವಾಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರಪ್ಪ ಅಂದ್ರೆ ಜನವರಿ 24, 1966ರಂದು ಇವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಯಾರು? ಇಂದಿರಾ ಗಾಂಧಿ ಅವರು. ಹಾಗಾಗಿ ನಾವು ಇವರ ಏನ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ ಆ ದಿನವನ್ನು ನಾವು ಏನಂತ ಆಚರಣೆ ಮಾಡ್ತೀವಪ್ಪ ಅಂದ್ರೆ ರಾಷ್ಟ್ರೀಯ
ಹೆಣ್ಣು ಮಗುವಿನ ದಿನ ಅಂತ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತೇಳಿ ಜನವರಿ 24 ಆಚರಣೆ ಮಾಡ್ತೀವಿ. ಇದು ನಿಮಗೆ ನೆನಪಿರ್ಬೇಕು, ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ನೋಡಿ, ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನ ನಾವು ನೋಡ್ತಾ ಬರೋದಾದ್ರೆ ಆಪ್ಷನ್ ಎ ಮೌಂಟ್ ಎವರೆಸ್ಟ್. ನೋಡಿ, ಮೌಂಟ್ ಎವರೆಸ್ಟ್ ಇದು ಪ್ರಪಂಚದ ಅತ್ಯಂತ ಎತ್ತರವಾದಂತ ಒಂದು ಶಿಖರವಾಗಿದೆ. ಹಾಗಾದ್ರೆ ಈ ಮೌಂಟ್ ಎವರೆಸ್ಟ್ ನ ಎತ್ತರ ಎಷ್ಟಪ್ಪ ಅಂದ್ರೆ 8,848.86 ಮೀಟರ್. ಎಷ್ಟು? 8,848.86 ಮೀಟರ್ ಇದರ ಎತ್ತರ ಆಗಿದೆ. ಹಾಗಾದ್ರೆ ಇದು ಎಲ್ಲಿ ಕಂಡು ಬರ್ತೈತೆ ಈ ಪ್ರಶ್ನೆ ಏನಾದ್ರು ಕೇಳಿದ್ರಂದ್ರೆ ನೇಪಾಳ ದೇಶ ಮತ್ತು ಟಿಬೆಟ್ ದೇಶ, ನೇಪಾಳ ಮತ್ತು ಟಿಬೆಟ್ ದೇಶಗಳು ಬರ್ತಾವಲ್ಲ ಅದರ ಮಧ್ಯಭಾಗದಲ್ಲಿ ಕಂಡು ಬರ್ತೈತಿ. ಯಾವುದು? ಮೌಂಟ್ ಎವರೆಸ್ಟ್. ಓಕೆನಾ? ನೆಕ್ಸ್ಟ್ K2 ಇದೆಯಲ್ಲ, ಇದು ಭಾರತದ ಅತಿ ಎತ್ತರವಾದ ಶಿಖರ. K2 ಭಾರತದ ಅತಿ ಎತ್ತರವಾದಂತ ಒಂದು ಶಿಖರ ಮತ್ತು ಪ್ರಪಂಚದ 2ನೇ ಎತ್ತರವಾದ ಶಿಖರವು ಕೂಡ K2 ಆಗಿರುತ್ತೆ. ನೆಕ್ಸ್ಟ್ ಕಾಂಚನಜುಂಗ, ಇದು ಭಾರತದ 2ನೇ ಅತಿ ಎತ್ತರವಾದ ಶಿಖರ ಮತ್ತೆ ಪ್ರಪಂಚದ 3ನೇ ಎತ್ತರವಾದ ಒಂದು ಶಿಖರ. ಮುಂದಿನ ಪ್ರಶ್ನೆ, ಮಹಾಭಾರತ ನಡೆದ ಕುರುಕ್ಷೇತ್ರ ಯುದ್ಧದ ಸ್ಥಳ ಎಲ್ಲಿದೆ? ನೋಡಿ, ಮಹಾಭಾರತದಲ್ಲಿ ಒಂದು ಕುರುಕ್ಷೇತ್ರ ಎಂಬ ಯುದ್ಧ ನಡೆದಿದೆ. ಆ ಕುರುಕ್ಷೇತ್ರ ಎಂಬ ಯುದ್ಧದ ಸ್ಥಳ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತೈತಿ. ಯಾವ ರಾಜ್ಯ? ಹರಿಯಾಣ ರಾಜ್ಯ. ನೆಕ್ಸ್ಟ್, ಹಳೆಯ ಬೈಬಲ್ ಶಾಸನ ಬರೆಯಲ್ಪಟ್ಟಿದ್ದು. ನೋಡಿ, ಇಲ್ಲಿ ಬೈಬಲ್ ಯಾವುದಕ್ಕೆ ಸಂಬಂಧಪಡ್ತೈತಪ್ಪ ಅಂದ್ರೆ ಇದೊಂದು ಪವಿತ್ರ ಗ್ರಂಥ. ಯಾವ ಒಂದು ಜನಾಂಗದ ಅಥವಾ ಧರ್ಮದ ಪವಿತ್ರ ಗ್ರಂಥ ಅಂದ್ರೆ ಕ್ರೈಸ್ತರ ಪವಿತ್ರ ಗ್ರಂಥ. ಯಾವುದು? ಬೈಬಲ್. ಈ ಬೈಬಲ್ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟೈತಪ್ಪ ಅಂದ್ರೆ ಹಿಬ್ರೂ ಭಾಷೆಯಲ್ಲಿ. ಯಾವ ಭಾಷೆ? ಹಿಬ್ರೂ ಭಾಷೆಯಲ್ಲಿ ಬರೆಯಲ್ಪಟ್ಟೈತಿ. ನೆಕ್ಸ್ಟ್, ಯೇಸು ಕ್ರಿಸ್ತ ಜನಿಸಿದ್ದು ಎಲ್ಲಿ? ನೋಡಿ, ಯೇಸು ಕ್ರಿಸ್ತರು ಜನಿಸಿದ್ದು ಎಲ್ಲಿ ಅಂತ ಪ್ರಶ್ನೆ ಆಗಿದೆ. ಹಾಗಾದ್ರೆ ಯೇಸು ಕ್ರಿಸ್ತರು ಎಲ್ಲಿ ಜನಿಸ್ತಾರಪ್ಪ ಅಂದ್ರೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಬೆತ್ಲೆಹ್ಯಾಮ್. ಯಾವ ಪ್ರದೇಶ? ಬೆತ್ಲೆಹ್ಯಾಮ್ ಎಂಬ ಪ್ರದೇಶದಲ್ಲಿ ಇವರು ಜನಿಸ್ತಾರೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ, ನರೇಂದ್ರ ಎಂಬ ಹೆಸರು ಯಾವ ಸಂತನ ಮೂಲನಾಮ? ನೋಡಿ, ನರೇಂದ್ರ ಎಂಬ ಹೆಸರು ಇದೆಯಲ್ಲ ಇದು ಯಾವ ಸಂತನ ಮೂಲನಾಮ ಅಂತ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ವಾಮಿ ವಿವೇಕಾನಂದ. ನೆಕ್ಸ್ಟ್, ಈ ಸ್ವಾಮಿ ವಿವೇಕಾನಂದರಲ್ಲ ಇವರ ಗುರುಗಳು ಯಾರಪ್ಪ ಅಂದ್ರೆ ರಾಮಕೃಷ್ಣ ಪರಮಹಂಸರು. ಹೌದಾ? ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರವರ ಗುರುಗಳು. ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ಆಗಿತ್ತು. ನೆಕ್ಸ್ಟ್, ಸಿಂಧು ನದಿ ನಾಗರಿಕತೆಯ ನಿವೇಶನಗಳಾದ ಹರಪ್ಪ ಮತ್ತು ಮೊಹೆಂಜೊದಾರೋ ಎಲ್ಲಿವೆ? ನೋಡಿ, ಸಿಂಧು ನಾಗರಿಕತೆಯ ಮೊದಲಿಗೆ ಏನು ಸಂಶೋಧಿಸಲ್ಪಟ್ಟ ನಗರ ಯಾವುದಪ್ಪ ಅಂದ್ರೆ ಹರಪ್ಪ. ಯಾವಾಗಪ್ಪ ಅಂದ್ರೆ 1921ರಲ್ಲಿ ದಯಾರಾಮ್ ಸಾಹನಿಯತೆ ಒಬ್ಬ ವ್ಯಕ್ತಿಯಿಂದ ಈ ಹರಪ್ಪ ಎಂಬ ನಗರವನ್ನ ಸಂಶೋಧಿಸಲಾಗುತ್ತೆ. ನೆಕ್ಸ್ಟ್, ಮೊಹೆಂಜೊದಾರೋವನ್ನ 1922ರಲ್ಲಿ ರಕಲ್ದಾಸ್ ಬ್ಯಾನರ್ಜಿ, RD ಬ್ಯಾನರ್ಜಿ ಅಂತ ಕರಿತೀವಿ. ಆ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಮೊಹೆಂಜೊದಾರೋ ನಗರವನ್ನ ಸಂಶೋಧನೆ ಮಾಡ್ತಾರ. ಹಾಗಾದ್ರೆ ಈ ಎರಡು ನಗರಗಳು ಈಗ ಪ್ರಸ್ತುತ ಯಾವ ದೇಶದಲ್ಲಿದಾವಪ್ಪ ಅಂದ್ರೆ ಇವು ಪಾಕಿಸ್ತಾನದಲ್ಲಿದಾವು. ಯಾವ ದೇಶದಲ್ಲಿದಾವು? ಪಾಕಿಸ್ತಾನ ದೇಶದಲ್ಲಿದಾವು. ನೆಕ್ಸ್ಟ್, ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದದ್ದು ಯಾವಾಗ? ನೋಡಿ, ನಮ್ಮ ಭಾರತ ದೇಶದಲ್ಲಿ ಪ್ರಥಮವಾಗಿ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೀತಪ್ಪ ಅಂದ್ರೆ 1952ರಲ್ಲಿ ನಡೆಯುತ್ತೆ. ಎಷ್ಟರಲ್ಲಿ? 1952ರಲ್ಲಿ. ನೆಕ್ಸ್ಟ್, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ನೋಡಿ, 2011ರ ಜನಗಣತಿಯ ಪ್ರಕಾರ. ಯಾವ ಜನಗಣತಿ? 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಉತ್ತರ ಪ್ರದೇಶ, ಸೆಕೆಂಡ್ ಆಪ್ಷನ್ ಪಂಜಾಬ್, ಥರ್ಡ್ ಆಪ್ಷನ್ ಕೇರಳ, ಫೋರ್ತ್ ಆಪ್ಷನ್ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಫಸ್ಟ್ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ. ಉತ್ತರ ಪ್ರದೇಶ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ. ಹಾಗಾದ್ರೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯಕ್ಕೆ ಇದೆ ಸಿಕ್ಕಿಂ ಅಂತ ಆನ್ಸರ್ ಮಾಡಬೇಕು. ಯಾವುದು? ಸಿಕ್ಕಿಂ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ಒಂದು ನಗರ. ಅದೇ ರೀತಿಯಾಗಿ ನಿಮ್ಗೆ ಅತಿ ಹೆಚ್ಚು ಜನಸಾಂದ್ರತೆಗೆ ಇದ್ರೆ ಬಿಹಾರ ಅಂತ ಆನ್ಸರ್ ಮಾಡಬೇಕು. ಅತಿ ಹೆಚ್ಚು ಜನಸಾಂದ್ರತೆ ಬಿಹಾರ, ಅತಿ ಕಡಿಮೆ ಜನಸಾಂದ್ರತೆ ಅರುಣಾಚಲ ಪ್ರದೇಶ. ಯಾವ ಪ್ರದೇಶ? ಅರುಣಾಚಲ ಪ್ರದೇಶ. ನೆಕ್ಸ್ಟ್, ಸಮಯದ ಸಂಕ್ಷಿಪ್ತ ಇತಿಹಾಸ ಕೃತಿಯನ್ನ ಬರೆದವರು ಯಾರು? ನೋಡಿ,
ಸಮಯದ ಸಂಕ್ಷಿಪ್ತ ಇತಿಹಾಸ ಎಂಬ ಕೃತಿಯನ್ನು ಯಾರು ಬರೀತಾರಪ್ಪ ಅಂದ್ರೆ ಸ್ಟೀಫನ್ ಹಾಕಿಂಗ್ ಅವರು ಬರೀತಾರೆ. ಯಾರು? ಸ್ಟೀಫನ್ ಹಾಕಿಂಗ್. ನೆಕ್ಸ್ಟ್, ಮಾನವ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ? ನೋಡಿ, ಮಾನವನ ಶರೀರದಲ್ಲಿ ಯಾವ ಭಾಗದಲ್ಲಿ ಕೊಲೆಸ್ಟ್ರಾಲ್ ಕಂಡು ಬರುತ್ತೆ ಅಂತೇಳಿ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಶ್ವಾಸಕೋಶ, ಸೆಕೆಂಡ್ ಆಪ್ಷನ್ ಹೊಟ್ಟೆ, ಥರ್ಡ್ ಆಪ್ಷನ್ ಹೃದಯ, ಫೋರ್ತ್ ಆಪ್ಷನ್ ರಕ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ರಕ್ತ. ನೋಡಿ, ರಕ್ತದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಕಂಡು ಬರುತ್ತೆ. ಮುಂದಿನ ಪ್ರಶ್ನೆ, ಸಾಪೇಕ್ಷ ಸಿದ್ಧಾಂತದ ಪ್ರತಿಪಾದಕರು ಡ್ಯಾಶ್. ನೋಡಿ, ಸಾಪೇಕ್ಷ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸ್ತಾರಪ್ಪ ಅಂದ್ರೆ ಆಲ್ಬರ್ಟ್ ಐನ್ಸ್ಟೀನ್. ಯಾರು? ಆಲ್ಬರ್ಟ್ ಐನ್ಸ್ಟೀನ್. ಪ್ರಪಂಚದ ಪ್ರಪ್ರಥಮ ಮಹಿಳಾ ಪ್ರಧಾನಿ ಯಾರು? ನೋಡಿ, ಪ್ರಪಂಚದಲ್ಲಿ ಪ್ರಪ್ರಥಮ ಮಹಿಳಾ ಪ್ರಧಾನಿ ಯಾರತ್ತೆ ಪ್ರಶ್ನೆ ಆಗಿದೆ. ಫಸ್ಟ್ ಆಪ್ಷನ್ ಇಂದಿರಾ ಗಾಂಧಿ, ಆಪ್ಷನ್ ಬಿ ಮಾರ್ಗರೆಟ್ ಥ್ಯಾಚರ್, ಆಪ್ಷನ್ ಸಿ ಗೋಲ್ಡಾ ಮೀರ್, ಆಪ್ಷನ್ ಡಿ ಸಿರಿಮಾವೋ ಭಂಡಾರಿ ನಾಯಕ್. ಇದಕ್ಕೆ ಸರಿಯಾದ ಉತ್ತರ ಸಿರಿಮಾವೋ ಭಂಡಾರಿ ನಾಯಕಿ ಅಥವಾ ನಾಯಕತ್ವ ಬರುತ್ತೆ. ಇವರು ಪ್ರಪಂಚದ ಪ್ರಥಮ ಮಹಿಳಾ ಪ್ರಧಾನಿಯಾಗಿದ್ರು. ಹಾಗಾದ್ರೆ ಯಾವ ದೇಶದವರು ಇವರು? ಯಾವ ದೇಶದ ಪ್ರಧಾನಿಯಾಗಿದ್ರಪ್ಪ ಅಂದ್ರೆ ಇವರು ಶ್ರೀಲಂಕಾ ದೇಶದ ಪ್ರಧಾನಿಯಾಗಿದ್ರು. ಯಾವ ದೇಶ? ಶ್ರೀಲಂಕಾ ದೇಶ. ಹಾಗಾದ್ರೆ ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮಹಿಳಾ ಪ್ರಧಾನಿ. ಹೌದಾ? 1966ರಲ್ಲಿ ಇವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ನೆಕ್ಸ್ಟ್, ಸಸ್ಯಗಳಿಗೆ ಜೀವವಿದೆ ಎಂಬುದನ್ನ ಗುರುತಿಸಿದ ಭಾರತೀಯ ವಿಜ್ಞಾನಿ ಯಾರು? ನೋಡಿ, ಸಸ್ಯಗಳಿಗೂ ಕೂಡ ಜೀವ ಇದೆ ಅಂತ ತಿಳಿಸಿಕೊಟ್ಟಂತ ಭಾರತೀಯ ವಿಜ್ಞಾನಿ ಯಾರು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಗದೀಶ್ ಚಂದ್ರ ಬೋಸ್. ಯಾರು? ಜಗದೀಶ್ ಚಂದ್ರ ಬೋಸ್. ಈ ಜಗದೀಶ್ ಚಂದ್ರ ಬೋಸ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಸಸ್ಯಗಳಿಗೂ ಕೂಡ ನಮ್ಮಂತೆ ಮನುಷ್ಯರಂತೆ ಜೀವವಿದೆ, ಅವು ಕೂಡ ಉಸಿರಾಡ್ತಾವ ಅಂತೇಳಿ ತಿಳಿಸ್ಕೊಡ್ತಾರ. ಮುಂದಿನ ಪ್ರಶ್ನೆ, ಹುತಾತ್ಮರ ದಿನವನ್ನ ಯಾರ ಜ್ಞಾಪಕಾರ್ಥವಾಗಿ ಆಚರಿಸುತ್ತಾರೆ? ನೋಡಿ, ಹುತಾತ್ಮರ ದಿನವನ್ನ ಯಾರ ಜ್ಞಾಪಕಾರ್ಥವಾಗಿ ಆಚರಿಸ್ತೀವಪ್ಪ ಅಂದ್ರೆ ಮಹಾತ್ಮ ಗಾಂಧಿ. ಓಕೆ, ಮಹಾತ್ಮ ಗಾಂಧೀಜಿಯವರು 1869 ಅಕ್ಟೋಬರ್ 2ರಂದು ಗುಜರಾತ್ ರಾಜ್ಯದ ಪೋರ್ಬಂದರ್ನಲ್ಲಿ ಜನಿಸ್ತಾರೆ. ಪೋರ್ಬಂದರ್ನಲ್ಲಿ. ಓಕೆನಾ? ಹಾಗಾದ್ರೆ ಇವರನ್ನು ಹತ್ಯೆ ಮಾಡಿದವರು ಯಾರಪ್ಪ ಅಂದ್ರೆ ನಾಥೂರಾಮ್ ಗೋಡ್ಸೆ. ಯಾರು? ನಾಥೂರಾಮ್ ಗೋಡ್ಸೆ ಅವರು 1948 ಜನವರಿ 30ರಂದು ಹತ್ಯೆ ಮಾಡ್ತಾರೆ. ಯಾರನ್ನ? ಮಹಾತ್ಮ ಗಾಂಧೀಜಿಯವರನ್ನ. ಹಾಗಾಗಿ ಈ ಜನವರಿ 30ರಂದು ಏನು ಮಹಾತ್ಮ ಗಾಂಧೀಜಿಯವರು ಹತ್ಯೆ ಆಗ್ತಾರಲ್ಲ, ಅವರ ಒಂದು ಹತ್ಯೆ ಆದಂತ ದಿನವಾದ ಜನವರಿ 30ನ್ನ ಪ್ರತಿ ವರ್ಷ ಹುತಾತ್ಮರ ದಿನವಾಗಿ ಆಚರಣೆ ಮಾಡ್ತೀವಿ. ಹಿಮೋಗ್ಲೋಬಿನ್ ನಲ್ಲಿರುವ ಲೋಹದ ಅಂಶ ಯಾವುದು? ನೋಡಿ, ಹಿಮೋಗ್ಲೋಬಿನ್ ನಲ್ಲಿ ಯಾವ ಲೋಹದ ಅಂಶ ಕಂಡು ಬರ್ತೈತಪ್ಪ ಅಂದ್ರೆ ಕಬ್ಬಿಣ ಕಂಡು ಬರುತ್ತೆ. ಹೌದಾ? ಇದರ ಒಂದು ಸಂಕೇತವನ್ನು ನೋಡ್ತಾ ಬರೋದಾದ್ರೆ Fe ಅನ್ನೋದು ಇದರ ಸಂಕೇತ ಆಗುತ್ತೆ. ನೆಕ್ಸ್ಟ್ ಪರಮಾಣು ಸಂಖ್ಯೆಯನ್ನು ನೋಡ್ತಾ ಬರೋದಾದ್ರೆ ಕಬ್ಬಿಣದ ಪರಮಾಣು ಸಂಖ್ಯೆ ಏನಾಗುತ್ತೆ? 26 ಇದರ ಪರಮಾಣು ಸಂಖ್ಯೆಯಾಗಿದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ನೋಡಿ, ನಮ್ಮ ಭಾರತ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರ ಪ್ರಶ್ನೆ ಇದೆ. ಆಪ್ಷನ್ ಎ BR ಅಂಬೇಡ್ಕರ್, ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಸಿ ರಾಜಗೋಪಾಲ್ಚಾರಿ. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇವರು ಭಾರತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಇವರು ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಯಾವುದಾದ್ರು ಕರಡು ರಚನಾ ಸಮಿತಿಯ ಅಧ್ಯಕ್ಷರು. ಅದೇ ರೀತಿಯಾಗಿ ಭಾರತ ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ್ ಸಿನ್ಹಾ. ಯಾರು? ಸಚ್ಚಿದಾನಂದ್ ಸಿನ್ಹಾ ಇವರು ತಾತ್ಕಾಲಿಕ ಅಧ್ಯಕ್ಷರಾಗಿದ್ರು. ಯಾವುದು? ನಮ್ಮ ಭಾರತ ಸಂವಿಧಾನದ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ರು. ಹಾಗಾದ್ರೆ ನಮ್ಮ ಭಾರತ ಸಂವಿಧಾನ ರಚನೆ ಮಾಡಲು ಎಷ್ಟು ದಿನ ತಗೊಂಡ್ರಪ್ಪ ಅಂದ್ರೆ 2 ವರ್ಷ 11 ತಿಂಗಳು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಮ್ಮ ಸಂವಿಧಾನವನ್ನ ರಚಿಸಲು ತೆಗೆದುಕೊಂಡಂತ ಒಂದು ಕಾಲಾವಧಿ 2 ವರ್ಷ 11 ತಿಂಗಳು 18 ದಿನ. ಓಕೆನಾ? ನೆಕ್ಸ್ಟ್, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವನ್ನ ಯಾವ ಸಂವಿಧಾನದಿಂದ ಎರಲು ಪಡೆಯಲಾಗಿದೆ? ಅಂದ್ರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವನ್ನ ಯಾವ ಸಂವಿಧಾನದಿಂದ ಎರಲು ಪಡೆಯಲಾಗಿದೆ ಪ್ರಶ್ನೆ ಇದೆ. ಅಂದ್ರೆ ನಮ್ಮ ಸಂವಿಧಾನ ರಚನೆ ಆಗ್ಬೇಕಪ್ಪ ಅಂದ್ರೆ ಹಲವು ಒಂದು ದೇಶಗಳಿಂದ ಕೆಲವೊಂದಿಷ್ಟು ಭಾಗಗಳನ್ನ ಅಥವಾ ಕೆಲವೊಂದಿಷ್ಟು ಅಂಶಗಳನ್ನ ಎರಲು ಪಡೆದುಕೊಂಡು
ನಾವು ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ವಿ. ಹಾಗಾದ್ರೆ ಅತಿ ಹೆಚ್ಚು ಅಂಶಗಳನ್ನು ಯಾವುದರಿಂದ ಪಡೆಯುವಪ್ಪ ಅಂದ್ರೆ ನಮ್ಮ ಭಾರತ ಸಂವಿಧಾನ ಕಾಯ್ದೆ 1935ರಿಂದ ನಾವು ಅತಿ ಹೆಚ್ಚು ಅಂಶಗಳನ್ನ ಎಲ್ಲರೂ ಪಡೆದಿದ್ದೀವಿ. ಹಾಗಾದ್ರೆ ಈ ಮೂಲಭೂತ ಹಕ್ಕುಗಳ ಭಾಗವನ್ನ ನಾವು USA ಯಾವ ದೇಶದ ಸಂವಿಧಾನ ಅಂದ್ರೆ USA ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಓಕೆನಾ? ಇದಿಷ್ಟು ಏನಾಗಿತ್ತಪ್ಪ ಅಂದ್ರೆ ಇಂದಿನ ಪ್ರಶ್ನೆ ಪತ್ರಿಕೆ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ಇದೇ ರೀತಿ ಇನ್ನಿತರ ತರಗತಿಯಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.